ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ರಥಸಪ್ತಮಿಗೆ ಸರ್ವಸನ್ನದ್ಧವಾಗಿರುವ ತಿರುಮಲ ಕ್ಷೇತ್ರ. ಸಪ್ತ ವಾಹನಗಳಲ್ಲಿ ವಿಹರಿಸಲಿರುವ ಸಪ್ತಗಿರೀಶನು. ಬೆಂಗಳೂರಿನಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣ ಕಂಡು ಧನ್ಯರಾದ ಭಕ್ತಾದಿಗಳು. ಉಡುಪಿಯಲ್ಲಿ ಶ್ರೀ ಮಧ್ವ ಸಪ್ತಮ ಶತಮಾನೋತ್ಸವ. ಸಭೆಯಲ್ಲಿ ಪಾಲ್ಗೊಂಡ ಪೇಜಾವರ ಮತ್ತು ಅಧಮಾರು ಶ್ರೀಗಳು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಅಧ್ಯಯನೋತ್ಸವಗಳು ನಡೆಯುತ್ತಿವೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ದಿವ್ಯ ಪ್ರಬಂಧ ಪಾರಾಯಣದೊಂದಿಗೆ ಅಧ್ಯಯನೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಹಿತ ಗೋವಿಂದರಾಜಸ್ವಾಮಿ, ವಿಶ್ವಕ್ಸೇನರು ಹಾಗೂ ಆಳ್ವಾರರ ಉತ್ಸವ ಮೂರ್ತಿಗಳನ್ನು ಕಲ್ಯಾಣ ಮಂಟಪದಲ್ಲಿ ಕುಳ್ಳಿರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ನಂತರ ಟಿಟಿಡಿಯ ಉಭಯ ಜಿಯರ್ಗಳ ಉಪಸ್ಥಿತಿಯಲ್ಲಿ ದಿವ್ಯ ಪ್ರಬಂಧ ಪಠಣವನ್ನು ನಿರ್ವಹಿಸಿ ನಂತರ ಪುಷ್ಪಮಾಲಾ ಕೈಂಕರ್ಯವನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ವೈಷ್ಣವರು ಭಾಗವಹಿಸಿದರು. ತಿರುಮಲ ಕ್ಷೇತ್ರವು ಒಂದು ದಿನದ ಬ್ರಹ್ಮೋತ್ಸವಕ್ಕೆ ಸಜ್ಜಾಗಿದೆ. ಒಂದೇ ದಿನದಲ್ಲಿ ಸಪ್ತಗಿರೀಶನು ಸಪ್ತ ವಾಹನಗಳಲ್ಲಿ ಮೆರೆದು ಬಂದು ದರ್ಶನವೀಯುವ ಅಪೂರ್ವ ದೃಶ್ಯವನ್ನು ರಥಸಪ್ತಮಿಯ ದಿನದೊಂದು ಮಾತ್ರವೇ ಕಾಣುತ್ತೇವೆ. ಈ ಪರ್ವದಿನದಂದು ನಡೆಯುವ ಈ ಉತ್ಸವಗಳನ್ನು ವೀಕ್ಷಿಸಲು ಲಕ್ಷಾಂತರ ಭಕ್ತರು ತಿರುಮಲ ಗಿರಿಗಳನ್ನು ತಲುಪುತ್ತಾರೆ. ಈ ನಿಟ್ಟಿನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಭಕ್ತರ ಸೌಕರ್ಯಕ್ಕಾಗಿ ಎಲ್ಲಾ ಏರ್ಪಾಟುಗಳನ್ನು ಪೂರ್ಣಗೊಳಿಸಿದೆ. ಒಂದು ದಿನದ ಬ್ರಹ್ಮೋತ್ಸವಕ್ಕೆ ತಿರುಮಲ ಕ್ಷೇತ್ರವು ಸರ್ವಸನ್ನದ್ಧವಾಗಿದೆ. ಸಪ್ತಗಿರೀಶನಾದ ಶ್ರೀವೆಂಕಟೇಶ್ವರನು 7 ವಾಹನಗಳಲ್ಲಿ ದರ್ಶನವೀಯುವ ಅಪೂರ್ವ ದೃಶ್ಯವನ್ನು ವೀಕ್ಷಿಸಲು ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಈ ನಿಟ್ಟಿನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಎಲ್ಲ ಏರ್ಪಾಟುಗಳನ್ನು ಅಚ್ಚುಕಟ್ಟಾಗಿ ಒದಗಿಸಿದೆ. ಅನ್ನಪ್ರಸಾದಗಳು, ಕುಡಿಯುವ ನೀರಿನಿಂದ ಅತ್ಯವಸರ ಚಿಕಿತ್ಸೆಯವರೆಗೂ ಪ್ರತಿಯೊಂದು ಸೌಕರ್ಯವನ್ನು ಟಿಟಿಡಿ ಉತ್ತಮ ರೀತಿಯಲ್ಲಿ ಏರ್ಪಡಿಸಿದೆ. ಹಾಗೆಯೇ ತಿರುಮಲ ಮಾಡಬೀದಿಗಳನ್ನು ಅತ್ಯಂತ ಮನೋಹರವಾಗಿ ರೂಪಿಸಿದೆ. ಭಕ್ತರು ನೆಮ್ಮದಿಯಿಂದ ದೇವರ ವಾಹನ ಸೇವೆಗಳನ್ನು ವೀಕ್ಷಿಸಲು ಗ್ಯಾಲರಿಗಳನ್ನು ಸಿದ್ಧಗೊಳಿಸಿದೆ. ಅಡಿಗೂ ಭಕ್ತಿಭಾವವನ್ನು ಮೂಡಿಸುವಂತೆ ಅರಿಶಿನ, ಕುಂಕುಮ ಬಣ್ಣಗಳಿಂದ ವರ್ಣಶೋಭಿತವಾಗಿ ಮಾಡಬೀದಿಗಳು ಹಾಗೂ ಗ್ಯಾಲರಿಗಳನ್ನು ಸಿದ್ಧಗೊಳಿಸಿದೆ. ಆಲಯದ 4 ಮಾಡಬೀದಿಗಳಲ್ಲಿ ಸಾಕಷ್ಟು ಗ್ಯಾಲರಿಗಳನ್ನು ಸಿದ್ಧಗೊಳಿಸಿ ಪ್ರತ್ಯೇಕ ಶೆಡ್ಗಳನ್ನು ಏರ್ಪಡಿಸಲಾಗಿದೆ. ಹಾಗೆಯೇ ಕ್ಯೂಲೈನ್ಗಳು ಮತ್ತಿತರ ಪ್ರದೇಶಗಳಲ್ಲಿ ಭಕ್ತರಿಗಾಗಿ ಅನ್ನಪ್ರಸಾದ, ಟೀ, ಕಾಫಿ, ಮಜ್ಜಿಗೆ, ಹಾಲು, ಕುಡಿಯುವ ನೀರು ಮುಂತಾದವುಗಳನ್ನು ವಿತರಿಸುತ್ತಿದ್ದಾರೆ. ಹಾಗೆಯೇ ತಿರುಮಲೆಯ ಎಲ್ಲ ಪ್ರಧಾನ ಕೂಡಲಿಗಳಲ್ಲಿ ಹಾಗೂ 4 ಮಾಡಬೀದಿಗಳಲ್ಲಿ ಸ್ವಾಗತ ತೋರಣಗಳು, ವಿದ್ಯುತ್ ದೀಪಗಳು ಹಾಗೂ ಎಲ್ಇಡಿ ಸ್ಕ್ರೀನ್ಗಳನ್ನು ಏರ್ಪಡಿಸಿದ್ದಾರೆ. ವಿವಿಧ ವಾಹನಗಳಲ್ಲಿ ಮಲಯಪ್ಪ ಸ್ವಾಮಿಯು ದರ್ಶನವೀಯುವ ವಾಹನ ಮಂಟಪವನ್ನು ಸುಂದರವಾಗಿ ಅಲಂಕರಿಸಿದ್ದಾರೆ. ಇನ್ನು ಭಕ್ತರಿಗೆ ಅತ್ಯವಸರ ಸಮಯಕ್ಕೆ ಸೌಕರ್ಯಕರವಾಗಿ ಪ್ರಥಮ ಚಿಕಿತ್ಸಾ ಕೇಂದ್ರಗಳು ಹಾಗೂ ಆಂಬ್ಯುಲೆನ್ಸ್ ಸೇವೆಗಳನ್ನು ಸಿದ್ಧಗೊಳಿಸಿದ್ದಾರೆ. ಭಕ್ತರು ಟಿಟಿಡಿ ಕಲ್ಪಿಸುವ ಎಲ್ಲ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಶ್ರೀನಿವಾಸನ ದಿವ್ಯವಾದ ಸಪ್ತವಾಹನ ವೈಭವವನ್ನು ಕಣ್ಣಾರೆ ಕಂಡು ಧನ್ಯರಾಗಬೇಕೆಂದು ಎಸ್ವಿಬಿಸಿ ಬಯಸುತ್ತಿದೆ. ಓಂ ನಮೋ ವೆಂಕಟೇಶಾಯ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀ ಮಧ್ವ ಸಪ್ತಮ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ 28ನೇ ಅಖಿಲ ಭಾರತ ಮಾಧ್ವ ತತ್ವಜ್ಞಾನ ಸಮ್ಮೇಳನ ಹಾಗೂ ಶ್ರೀಮನ್ ನ್ಯಾಯಸುಧಾ ಮಂಗಲೋತ್ಸವ ನಡೆಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಎಚ್.ಡಿ. ದೇವೇಗೌಡ, ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಉದ್ಘಾಟಿಸಿದರು. ಪರ್ಯಾಯ ಪೇಜಾವರ ಶ್ರೀ ವಿಶ್ವೇಶ ತೀರ್ಥರು, ಅಧಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥರು ಹಾಗೂ ಪೇಜಾವರ ಕಿರಿಯ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಜಗದ್ಗುರು ಮಧ್ವಾಚಾರ್ಯರು ಈ ದೇಶದಲ್ಲಿ ಭಕ್ತಿ ಸಿದ್ಧಾಂತ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಆ ಭಕ್ತಿಯ ನೆಲೆಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು.
ಇದೇ ಅವರ ಮುಖ್ಯ ಸಂದೇಶ. ಭಗವದ್ಗೀತೆಯಲ್ಲಿ ಕೃಷ್ಣನು ಕೊಟ್ಟ ಸಂದೇಶ, ಜಗತ್ತನ್ನು ಅಲಕ್ಷಿಸೋದು ಬೇಡ. ಈ ಜಗತ್ತೂ ಸತ್ಯ, ಇದನ್ನು ಸೃಷ್ಟಿಸಿದ ಭಗವಂತನೂ ಸತ್ಯ. ಒಂದನ್ನು ಮಾತ್ರ ಸತ್ಯ ಅಂತ ಭಾವಿಸಿ ಇನ್ನೊಂದನ್ನು ಅಲ್ಲಗಳೆದರೆ ಅರ್ಧ ಸತ್ಯ ಆಗ್ತದೆ. ದೇವರು ಸತ್ಯ, ಜಗತ್ತೂ ಸತ್ಯ. ದೇವರಲ್ಲಿ ಭಕ್ತಿ ಮಾಡಿ, ಜಗತ್ತಿನಲ್ಲಿ ಕರ್ತವ್ಯ ಮಾಡಿ. ಜಗತ್ತೇ ಸತ್ಯವೆಂದು ಅಲ್ಲಿಯೇ ಮುಳುಗಬೇಡಿ. ಜಗತ್ತು ಮಾಯಿ ಎಂದು ಅದರಿಂದ ದೂರ ಹೋಗುವುದು ಬೇಡ. ಜಗತ್ತು ಸತ್ಯ, ಅದಕ್ಕೆ ಅಧಿಪತಿಯಾಗಿ ಭಗವಂತ ಇದ್ದಾನೆ. ಭಗವಂತನ ಆದೇಶ, ಅವನ ಭಕ್ತಿಯ ನೆಲೆಯಲ್ಲಿ ಉತ್ತಮ ನೈತಿಕ ಜೀವನ ನಡೆಸಬೇಕು. ಕರ್ತವ್ಯವನ್ನು ಮಾಡಿ. ಕರ್ತವ್ಯ ಅಂದರೆ ಯಾವುದೇ ಕೆಲಸ, ಒಬ್ಬ ಸರ್ಕಾರಿ ನೌಕರ ಇರ್ಬೋದು, ಒಬ್ಬ ರೈತ ಇರ್ಬೋದು, ಯಾವ ದುಡಿಮೆ, ಯಾವ ಕೆಲಸ ನಿಕೃಷ್ಟ, ಅದನ್ನು ಮಾಡುವಾಗ ಇದನ್ನೆಲ್ಲ ಭಗವಂತನ ಪೂಜೆ ಎಂಬುದಾಗಿ ಭಾವಿಸಿ ಪ್ರಾಮಾಣಿಕತನದಿಂದ ನಡೆಸಿ. ಯಾವುದೇ ಕುರು ಹರಿಪಾದ ಹರಿಪಾದ ವಿನಮ್ರತೆ, ಕರ್ತವ್ಯ ಮಾಡಿ ಪುಂಚುವ ಸುಖ ಅನುಭವಿಸಿರಿ, ಬೇಡ ಅಂತ ಹೇಳುವುದಿಲ್ಲ. ಹರಿಪಾದ ವಿನಮ್ರತೆಯ ಕರ್ತವ್ಯ ಮಾಡುವಾಗಲೂ ಭಗವಂತನನ್ನು ಮರೆಯಬೇಡಿ, ಭೋಗವನ್ನು ಅನುಭವಿಸುವಾಗಲೂ ಭಗವಂತನನ್ನು ಮರೆಯಬೇಡಿ. ಕರ್ತವ್ಯ ಮಾಡುವಾಗ ಭಗವಂತನನ್ನು ಮರೆತರೆ ಅಲ್ಲಿ ಮೋಸ, ವಂಚನೆ, ಭ್ರಷ್ಟಾಚಾರ. ಭೋಗವನ್ನು ಅನುಭವಿಸುವಾಗ ಭಗವಂತನನ್ನು ಮರೆತರೆ ಸ್ವಚ್ಛಂದ ಭೋಗಕ್ಕೆ ಅವಕಾಶ. ಕುರು ಭುಂಚುವ ಹರಿಪಾದ ವಿನಮ್ರತೆಯ ಕರ್ತವ್ಯ ಮಾಡಿ ಭೋಗವನ್ನು ಅನುಭವಿಸಿರಿ, ಆದರೆ ಭಗವಂತನನ್ನು ಮರೆಯಬೇಡಿ. ಆವಾಗ ದಾರಿ ತಪ್ಪುವ ಅವಕಾಶವೇ ಇಲ್ಲ. ಇಂತಹ ಭಕ್ತಿ ಮತ್ತು ಕರ್ತವ್ಯದ ಸಂದೇಶ ಅದನ್ನು ಜಗತ್ತಿಗೆ ನೀಡಿದವರು ಅದು ಆಚಾರ್ಯ ಮಧ್ವ. ಅವರು ಎಷ್ಟು ಉದಾರ. ಭಕ್ತಿಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಒಂದು ಜಾತಿ ಸೀಮಿತವಲ್ಲ, ಒಂದು ಗುಂಪಿಗೆ ಸೀಮಿತವಲ್ಲ. ಪ್ರಪಂಚದ ಯಾರೇ ಆಗಲಿ ಭಗವಂತನ ಭಕ್ತನಾಗಿ ಆ ದಾರಿಯಲ್ಲಿ ನಡೆದು ಮೋಕ್ಷ ಪಡೆಯಬಹುದು. ಯಾವ ಜಾತಿಯವರು ಆಗಬಹುದು. ಇಷ್ಟು ಉದಾರವಾದ ನೀತಿಯನ್ನು ಭಾರತದ ದಾರ್ಶನಿಕನಲ್ಲಿ ಕೊಟ್ಟವರು ಆಚಾರ್ಯ ಮಧ್ವರು. ಯಾವ ಜಾತಿಯವರೇ ಆಗಲಿ, ಬ್ರಾಹ್ಮಣರಿಂದ ದಲಿತರವರೆಗೆ ಎಲ್ಲರೂ ಕೂಡ ಸಜ್ಜನರಾಗಿ ಭಕ್ತರಾಗಿ ದಾರಿಯಲ್ಲಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆದು ಮೋಕ್ಷವನ್ನು ಪಡೆಯಲಿಕ್ಕೆ ಯೋಗ್ಯತೆ ಇದೆ, ಅರ್ಹತೆ ಇದೆ ಎಂಬುದನ್ನು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಬ್ರಾಹ್ಮಣರಿಂದ ದಲಿತರವರೆಗೆ ಯಾರೂ ಕೂಡ ಭಕ್ತಿ ದೀಕ್ಷೆಯನ್ನು ಸ್ವೀಕರಿಸಿ ಮೋಕ್ಷ ಮಾರ್ಗದಲ್ಲಿ ನಡೆಯಬೇಕು. ಸಪ್ತಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಹೌದು, ನಾನು ದೇವಸ್ಥಾನದೊಳಗಡೆ ಬರಬೇಕಾಗಿದ್ದರೆ, ಕೃಷ್ಣನ ದರ್ಶನ ಮಾಡಬೇಕಾಗಿದ್ದರೆ ನಮ್ಮ ಪದ್ಧತಿಗೆ ತದ್ವಿರುದ್ಧವಾಗಿ ಬರಲಿಕ್ಕೆ ನನಗಿಷ್ಟ ಇಲ್ಲ. ಹೌದು, ನಾನು ಸ್ವಲ್ಪ ಮಟ್ಟಿಗೆ ಮಂಡಿಯ ನೋವುಗಳಿದೆ, ಅದನ್ನು ಲೆಕ್ಕಿಸ್ತಲೇ ಹೋದೆ. ನಾನು ಭಕ್ತಿಯಿಂದನೇ ಅವನ್ನ ಪ್ರಾರ್ಥನೆ ಮಾಡಿ ಆಮೇಲೆ ಬಂದು ಗುರುಗಳ ಸಾನ್ನಿಧ್ಯದಲ್ಲಿ ಕೃಷ್ಣನ ದರ್ಶನ ಮಾಡಿದ್ದೇನೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಆಲಯ ಪ್ರಾಂಗಣದಲ್ಲಿನ ವಿಶೇಷ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಹಿತನಾದ ಶ್ರೀನಿವಾಸ ದೇವರಿಗೆ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರು, ಅರಿಶಿಣದಿಂದ ಅಭಿಷೇಕವನ್ನು ನೆರವೇರಿಸಿ ತುಳಸಿ ಮಾಲೆಗಳಿಂದ ಅಲಂಕರಿಸಿ ಸಹಸ್ರಧಾರ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ವಿಶೇಷ ವಸ್ತ್ರಗಳು, ಆಭರಣಗಳು ಹಾಗೂ ಹೂಮಾಲೆಗಳಿಂದ ರಮಣೀಯವಾಗಿ ಅಲಂಕರಿಸಿ ಕಲ್ಯಾಣೋತ್ಸವವನ್ನು ಪಾಂಚರಾತ್ರ ಅಗಮ ವಿಧಿಯಂತೆ ಅದ್ಧೂರಿಯಾಗಿ ನಿರ್ವಹಿಸಿದರು. ಭಕ್ತರು ಪಾಲ್ಗೊಂಡು ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕಲ್ಯಾಣ ವೈಭವವನ್ನು ಕಣ್ತುಂಬಿಕೊಂಡರು. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ತಾಳುವಿಕೆಗೆ ತಪವು ಇಲ್ಲ ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ ತಾಳುವಿಕೆಗೆ ತಪವು ಇಲ್ಲ ಜಗದ ಇರವು ಮೇಣಳಿವು ಹುಟ್ಟು ಐಸಿರಿಯ ಕಿರಿಯ ಯೋಗ ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ ಯಾವ ರಮೆಯ ಕಡೆಗಂಡ ನೋಟಕಿ ಎಲ್ಲ ನಡೆಯುತ್ತಿಹುದೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ. ತಿರುಪತಿ ವೆಂಕಟರಮಣ ನಿನಗೆ ತಗೆ ಬಾರದು ಕರುಣ. ನಾದ ಪ್ರಿಯನಾದ ದೇವರ ಗುಣಗಾನವನ್ನು ಮಾಡುವ ಭಕ್ತಿ ಸಂಗೀತ. ಪದನಿ ಪದನಿ ನಿಸ ಸರಿ ಸ ಪಾಪ ರಿ ಸ ಪ. ಭಕ್ತಿ ಸಂಗೀತ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಸಪ್ತಗಿರೀಶನ ದರ್ಶನಕ್ಕೆ ಅಂತರ್ಜಾಲದಲ್ಲಿ ಉಪಲಭ್ಯವಿರುವ 300 ರೂಪಾಯಿ ಟಿಕೆಟ್ಗಳ ವಿವರಗಳನ್ನು ಈಗ ನೋಡೋಣ. 2 ಫೆಬ್ರವರಿ ಗುರುವಾರದಿಂದ 4 ಫೆಬ್ರವರಿ ಶನಿವಾರದವರೆಗೂ ಟಿಕೆಟ್ಗಳು ಲಭ್ಯವಿಲ್ಲ. 5 ಫೆಬ್ರವರಿ ಭಾನುವಾರ 3816, 6 ಫೆಬ್ರವರಿ ಸೋಮವಾರ 5304, 7 ಫೆಬ್ರವರಿ ಮಂಗಳವಾರ 7939, 8 ಫೆಬ್ರವರಿ ಬುಧವಾರ 9642, 9 ಫೆಬ್ರವರಿ ಗುರುವಾರ 4860. ಬೆಂಗಳೂರಿನ ಜೆಪಿ ನಗರದ ಸಾರಕ್ಕಿಯಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮದೂತನಿಗೆ ವಿಶೇಷ ಪೂಜೆಗಳು ನಡೆದವು. ಈ ಸಂದರ್ಭದಲ್ಲಿ ಅಂಜನಿ ಪುತ್ರನಿಗೆ ಬೆಳ್ಳಿ ಕವಚ ತೊಡಿಸಿ ವಿಶೇಷ ಪುಷ್ಪಾಲಂಕಾರ ಮಾಡಿ ಅರ್ಚಿಸಿದರು. ನಂತರ ಮಂಗಳಾರತಿ ಸಮರ್ಪಿಸಿದರು. ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನವೇ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಈ ಆಲಯದ ಕುರಿತು ಒಂದು ವಿಶೇಷ ವರದಿ ನಿಮಗಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನವೇ ಮಂಗಳೂರು ನಗರದಲ್ಲಿರುವ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. 11ನೆಯ ಶತಮಾನದಲ್ಲಿ ನಿರ್ಮಿತವಾದ ಈ ಆಲಯದ ಸುತ್ತ ಅನೇಕ ಉಪಾಲಯಗಳು, ಮಠಗಳು ಇವೆ. ಪರಶುರಾಮನು ಸಹ್ಯಾದ್ರಿ ತಪ್ಪಲಿನಲ್ಲಿ ವಾಸಿಸುತ್ತಿದ್ದು ಕ್ರೂರಿಗಳಾದ ಕ್ಷತ್ರಿಯರನ್ನು ನಾಶ ಮಾಡಿ ಕಶ್ಯಪನಿಗೆ ಭೂದಾನವಿತ್ತು. ನಂತರ ಶಿವನ ಕುರಿತು ಕಡಲಿ ಕ್ಷೇತ್ರದಲ್ಲಿ ತಪವನ್ನು ಆಚರಿಸಿದನು. ಪರಶುರಾಮನು ತನ್ನ ಕೊಡಲಿಯನ್ನು ಸಾಗರದಲ್ಲಿ ಎಸೆದು ತನ್ನ ತಪಸ್ಸಿಗೆ ಅನುವಾದ ಸ್ಥಳವನ್ನು ಸೃಜಿಸಿಕೊಂಡನು. ಅವರ ತಪಸ್ಸಿಗೆ ಮೆಚ್ಚಿದ ಈಶ್ವರನು ಪಾರ್ವತಿ ಸಹಿತ ಮಂಜುನಾಥ ಸ್ವಾಮಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿ ಕದ್ರಿ ಮಂಜುನಾಥನೆಂದು ಪೂಜಿಸಲ್ಪಡುತ್ತಿದ್ದಾನೆ ಎಂದು ಪುರಾಣಗಳು ತಿಳಿಸುತ್ತಿವೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ ನಡೆಯುವ ಪೂಜೆಗಳೊಂದಿಗೆ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ಹಾಗೂ ವಿಶೇಷ ಅಭಿಷೇಕ ಅರ್ಚನಾದಿಗಳು ನಡೆಯುತ್ತವೆ. ಪರ್ವದಿನಗಳಲ್ಲಿ ಮಂಜುನಾಥನಿಗೆ ವಿಶೇಷ ಪೂಜೆಗಳನ್ನು ಇಲ್ಲಿ ಸಲ್ಲಿಸುತ್ತಾರೆ. ಪ್ರತಿನಿತ್ಯ ಮಂಜುನಾಥೇಶ್ವರನಿಗೆ ರುದ್ರಾಭಿಷೇಕವನ್ನು ನಿರ್ವಹಿಸುವುದು ಇಲ್ಲಿಯ ವಿಶೇಷವಾಗಿದೆ. ಪರಮ ಪಾವನವಾದ ಈ ಕ್ಷೇತ್ರವನ್ನು ದರ್ಶಿಸಿದರೆ ಆಯುರಾರೋಗ್ಯ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಕೋಲಾರ ಜಿಲ್ಲೆಯ ಚಿಕ್ಕ ಕಳವಂಜಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಘ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದೇವರಿಗೆ ಹಾಗೂ ಅಮ್ಮನವರಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಿ ಮಂಗಳಾರತಿ ಸಮರ್ಪಿಸಿದರು. ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಚಾಮರಾಜನಗರದ ಉಮ್ಮತ್ತೂರಿನಲ್ಲಿರುವ ಶಿವಾಲಯದಲ್ಲಿ ಈಶ್ವರನಿಗೆ ವಿಶೇಷ ಪಂಚಾಮೃತಾಭಿಷೇಕವನ್ನು ನೆರವೇರಿಸಿ ಸಹಸ್ರ ಬಿಲ್ವಾರ್ಚನೆಯನ್ನು ಅತ್ಯಂತ ವೈಭವದಿಂದ ನಿರ್ವಹಿಸಿದರು. ನಂತರ ಕುಂಭಾರತಿ ಹಾಗೂ ಮಂಗಳಾರತಿಗಳನ್ನು ಸಮರ್ಪಿಸಿ ಭಕ್ತರಿಗೆ ತೀರ್ಥ ಪ್ರಸಾದಗಳನ್ನು ವಿತರಿಸಿದರು. ತಿರುಪತಿಯ ಉತ್ತರಾದಿ ಮಠದಲ್ಲಿ ಮಧ್ವ ನವರಾತ್ರಿ ಉತ್ಸವಗಳು ನಡೆಯುತ್ತಿವೆ. ಇದರ ಅಂಗವಾಗಿ ವಿವಿಧ ದೇವತಾ ಮೂರ್ತಿಗಳಿಗೆ ಹೋಮ ಹವನಗಳನ್ನು ನಿರ್ವಹಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸತ್ಯಪೂರ್ಣ ವೀರಾಂಜನೇಯ ಸ್ವಾಮಿ ಮಂದಿರದಲ್ಲಿ ಲಕ್ಷ್ಮೀನಾರಾಯಣ ಹೋಮ, ಧನ್ವಂತರಿ ಹೋಮ ಹಾಗೂ ಮೃತ್ಯುಂಜಯ ಹೋಮಗಳನ್ನು ನಿರ್ವಹಿಸುತ್ತಿದ್ದಾರೆ. ವೇದ ಮಂತ್ರೋಚ್ಚಾರಣೆಗಳೊಡನೆ ನಡೆದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಕ್ತರು ಶ್ರದ್ಧಾಭಕ್ತಿಗಳಿಂದ ಭಾಗವಹಿಸಿದರು. ಇದೀಗ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಸ್ವಲ್ಪ ವಿರಾಮ. ಸಾಗರ ಅತಿ ಶೀಘ್ರದಲ್ಲಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಆಂಧ್ರಪ್ರದೇಶ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸಿ. ಕಡಪ ಜಿಲ್ಲೆಯ ದೇವನಗಡಪದಲ್ಲಿ ಟಿಟಿಡಿಯ ಅನುಬಂಧ ಆಲಯವಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವದಿಂದ ನಡೆಯುತ್ತಿವೆ. ಇದರ ಅಂಗವಾಗಿ ಮುತ್ಯಪ್ಪು ಪಂದಿರಿ ವಾಹನದ ಮೇಲೆ ರುಕ್ಮಿಣಿ ಸಮೇತ ರಾಜಗೋಪಾಲ ಸ್ವಾಮಿಯ ಅಲಂಕಾರದಲ್ಲಿ ಮೆರೆದು ಬಂದ ಮಲಯಪ್ಪ ಸ್ವಾಮಿಯನ್ನು ದರ್ಶಿಸಿ ಭಕ್ತರು ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ಅನಂತಪುರಂ ಜಿಲ್ಲೆಯ ಉರವಕೊಂಡ ಮಂಡಲದಲ್ಲಿ ಪ್ರಾಚೀನವಾದ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಾಘ ಮಾಸದ ಪಂಚಮಿಯ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಭಾಸ್ಕರನಿಗೆ ಅರ್ಚನೆ ಸಲ್ಲಿಸಿ ನಂತರ ಮಂಗಳಾರತಿ ಸಮರ್ಪಿಸಿದರು. ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಹೈದರಾಬಾದ್ ನಗರದ ವಿವಿಧ ಪ್ರಾಂತ್ಯಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸಿ. ಸಿಕಿಂದ್ರಾಬಾದ್ನ ಶ್ರೀ ಗಾಯತ್ರಿ ದೇವಾಲಯದಲ್ಲಿ ಪುಷ್ಕರೋತ್ಸವ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ ವಾಚನೆ, ಅಂಕುರಾರ್ಪಣೆ, ಕಳಶ ಸ್ಥಾಪನೆ, ಅಗ್ನಿ ಪ್ರತಿಷ್ಠೆ ಮುಂತಾದ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಬಳಿಕ ಲಕ್ಷ ಫಲಾರ್ಚನೆ ನಿರ್ವಹಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಮ್ಮನವರ ದಿವ್ಯಮಂಗಳ ಸ್ವರೂಪವನ್ನು ಕಣ್ತುಂಬಿಕೊಂಡರು. ಹೈದರಾಬಾದಿನ ವಿವೇಕ್ ನಗರನಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿಗೆ ವಿಶೇಷ ಅರ್ಚನೆ ಜರುಗಿತು. ಈ ಸಂದರ್ಭದಲ್ಲಿ ಹನುಮಂತನಿಗೆ ಪ್ರೀತಿಕರವಾದ ವಿಳೆದೆಲೆಗಳನ್ನು ನಿವೇದಿಸಿದರು. ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಜನಾಸುತನನ್ನು ಸೇವಿಸಿಕೊಂಡರು. ಇಂದಿನ ಲಲಿತ ಕಲಾ ಸಂಗಮದಲ್ಲಿ ತಿರುಮಲೆಯ ನಾದ ನೀರಾಜನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈಗ ವೀಕ್ಷಿಸಿ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಹರಿಕಥಾ ವಿದ್ವಾನ್ ಪಾವಗಡ ಬಾಲರಾಜು ಇವರಿಂದ ಹರಿಕಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಂತಾರಾಷ್ಟ್ರೀಯ ಕಲೆ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಇವರಿಂದ ವಿಶ್ವ ಮಹಿಳಾ ಕಲಾ ಉತ್ಸವ 2017 ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಉತ್ಸವದಲ್ಲಿ ವಿವಿಧ ಕಲಾ ತಂಡದವರು ತಮ್ಮ ನೃತ್ಯ ಪ್ರದರ್ಶನವನ್ನು ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮವನ್ನು ಈಗ ವೀಕ್ಷಿಸೋಣ. ಚಾಮರಾಜನಗರದಲ್ಲಿ ಜಿಲ್ಲಾ ಮಟ್ಟದ ಯುವಜನ ಸಮ್ಮೇಳನ 2016-17 ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದರ ಅಂಗವಾಗಿ ನಡೆದ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ಈಗ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಿಮ್ಮ ಮುಂದಿನ ಭೇಟಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಓಂ ನಮೋ ವೆಂಕಟೇಶಾಯ.